ಸರ್ ಇದಕ್ಕೆ ಹೈ ಸ್ಪೀಡ್ ಪಾರು ಅಂತ ಹೆಸರು ಇಟ್ಟಿದ್ದೇನಕ್ಕೆ? ಸರ್ ಈ ಕರ ಸರ್ ಬಿಟ್ಟಾಗ ಗಾಡಿ ಎತ್ತ ಸ್ಪೀಡ್ಗೆ ಸರ್ ಹೈ ಸ್ಪೀಡ್ ಪಾರು ಅಂತ ಇಟ್ಟಿದ್ದು ಸರ್. ಅದು ಎತ್ತ ಸ್ಪೀಡೇ ಒಂಥರ ರೋಮಾಂಚನವಾಗಿ ಎತ್ತದ ಗಾಡಿನ. ದೊಡ್ಡಮ್ಮ ಎತ್ತೆತ್ತಲ್ಲ ಗಾಡಿಯ ಆ ಟೈಪ್ ಗಾಡಿ ಎತ್ಕೊಂಡು ಹೋಗುತ್ತೆ ಸರ್. ಅದೊಂದೇ ಒಂದು ವಿಚಾರಕ್ಕೋಸ್ಕರ ಹೈ ಸ್ಪೀಡ್ ಪಾರು ಅಂತ ಇಟ್ಟಿದ್ದು. ಎಷ್ಟೋ ಜನಗಳಿಗೆ ಕಸಾಯಿಖಾನಿಗೆ ಹೋಗ್ತಿರೋವು ಇಂಥ ಕರುಗಳೆಲ್ಲ ಒಂದ್ ಸ್ವಲ್ಪ ಬಡವಾದ್ವು, ಸ್ವಲ್ಪ ಬಣ್ಣ ಕಳ್ಕೊಂಡ್ವು ಅಂದ ತಕ್ಷಣ ಸುಮ್ನೆ ಕಸಾಯಿಖಾನಿಗೆ ಕೊಟ್ಟು ಸುಮ್ನೆ ಹಾಳಾಗೋದನ ಅಂತ ದನಗಳಿಗೆಲ್ಲ ನಾವೀಗ ಲೋಕಲ್ ರೇಸ್ ಅಂತ ಸೃಷ್ಟಿ ಮಾಡಿದ್ಮೇಲೆ ಇಂಥ ದನಗಳಿಗೆಲ್ಲ ಒಂದ್ಸಲ ಮರು ಜೀವ ತುಂಬದಂಗ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಿ, ಈ ದಿನ ತರೀಕೆರೆ ತಾಲೂಕಿನ ಶಿಲ್ಪಕಲೆಗಳ ತವರು ಅಂತಾನೆ ಕರಿಬಹುದು. ಅಮೃತಾಪುರ ಅಂತ ನೀವೆಲ್ಲ ಕೇಳಿರ್ತೀರ. ಐತಿಹಾಸಿಕ ಪ್ರಸಿದ್ಧವಾದ ಒಂದು ಪ್ರೇಕ್ಷಣೀಯ ಸ್ಥಳ. ಈ ಒಂದು ಗ್ರಾಮದ ಪಕ್ಕದ ಗ್ರಾಮ ಸ್ನೇಹಿತರೆ ನಾಗೇನಹಳ್ಳಿ ಅಂತೇಳಿ. ಈ ಒಂದು ಗ್ರಾಮದಲ್ಲಿ ಒಂದು ರಾಸು ಇದೆ ನೋಡಿ ಸ್ನೇಹಿತರೆ. ಈ ರಾಸು ಸುಮಾರು 7 ಅಖಾಡದಲ್ಲಿ ಭಾಗವಹಿಸಿದೆ. 7 ಅಖಾಡದಲ್ಲಿ 6 ಬಹುಮಾನವನ್ನ ಗೆದ್ದಿದೆ ನೋಡಿ. ಈ ರಾಸವನ್ನ ನೋಡ್ತಾ ಇದ್ರೆ ನನಗೆ ಅಪ್ಪು ಅವ್ರದ್ದು ಒಂದು ರಾಜ್ ಮೂವಿಯ ಸಾಂಗ್ ನೆನಪಾಗುತ್ತೆ ಸ್ನೇಹಿತರೆ, ಏ ಪಾರು ಅಂತ ಹೇಳಿ. ಈ ರಾಸುವಿನ ಹೆಸರು ಹೈ ಸ್ಪೀಡ್ ಪಾರು ಅಂತ. ಇದು ಹಳ್ಳಿಕಾರ್ ತಳಿಯ ರಾಸು ಸ್ನೇಹಿತರೆ. ನೋಡಿ 7 ಅಖಾಡದಲ್ಲಿ ಭಾಗವಹಿಸಿದೆ. 7ರಲ್ಲಿ 6 ಬಹುಮಾನವನ್ನ ಗೆದ್ದಿದೆ. ಸೋತಿರೋದು ಒಂದೇ ಒಂದ್ ಕಡೆ ಸೋತಿದೆ ನೋಡಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಈ ಒಂದು ರಾಸುವನ್ನ ನಾಗೇನಹಳ್ಳಿಯ ಗ್ರಾಮದ ಜನ. ನೋಡಿ ಇವ್ರು ಹೇಳ್ತಾ ಇದ್ರು, ನಮ್ಮೂರಿನಲ್ಲಿ ಯಾವ ರಾಸುಗಳು ಕೂಡ ಒಂದು ಗಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರ್ಲಿಲ್ಲ. ಈಗ ನಮ್ಮಿಂದನೇ ಪ್ರಥಮವಾಗಿ ಭಾಗವಹಿಸ್ತಾ ಇದೀವಿ, ನಾವೇ ಪ್ರಥಮವಾಗಿ ಬಹುಮಾನಗಳನ್ನ ಗೆದ್ದಿದೀವಿ ಅಂತ ಖುಷಿಯಿಂದ ವ್ಯಕ್ತಪಡಿಸ್ತಾ ಇದಾರೆ ಸ್ನೇಹಿತರೆ. ನೋಡಿ ಒಂದು ಹಳ್ಳಿಕಾರ್ ಸಂರಕ್ಷಣೆಗಾಗಿ ಇವರು ಕೂಡ ಪಣ ತೊಟ್ಟಿದ್ದಾರೆ. ಬನ್ನಿ ಈ ಹೈ ಸ್ಪೀಡ್ ಪಾರು ಮುದ್ದಾದ ಒಂದು ಕರುವಿನ ಒಂದು ಸಂದರ್ಶನವನ್ನ ಮಾಡ್ತೀನಿ ನೋಡಿ ಸ್ನೇಹಿತರೆ. ಈ ಒಂದು ಪಾರು ರಾಸುವಿನ ವಿಡಿಯೋವನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನಿಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಮೊದಲಿಗೆ ಧನ್ಯವಾದಗಳು. ಈ ಒಂದು ಗಾಡಿ ರೇಸ್ ಅನ್ನ ಒಂದು ಅಖಾಡದಲ್ಲಿ ಕಾಲಿಟ್ಟಿದ್ದೀರಾ, ಇಷ್ಟೊಂದು ಬಹುಮಾನಗಳನ್ನ ಆಲ್ರೆಡಿ ಗೆದ್ಬಿಟ್ಟಿದ್ದೀರಾ. ಸರ್ ನಿಮ್ಮ ಒಂದು ಗ್ರಾಮದಲ್ಲಿ ಯಾವ ರಾಸುಗಳು ಇರ್ಲಿಲ್ವಾ ಅಂತ? ಇಲ್ಲ ಇಲ್ಲ ಸರ್, ಮುಂದೆಲ್ಲ ಎಲ್ಲ ವ್ಯವಸಾಯದ ರಾಸು ಇದ್ದು ಯಾರು ಅಂತ ಪಾರ್ಟಿಸಿಪೇಟ್ ಏನು ಮಾಡ್ತಿರ್ಲಿಲ್ಲ. ಮನೆ ಕೆಲಸ ಆಯ್ತು, ಅವ್ರದ್ದು ಜಮೀನ್ ಆಯ್ತು, ಅಷ್ಟೇ. ಯಾರು ಇರ್ಲಿಲ್ಲ. ನಾವು ನಮ್ ಫ್ರೆಂಡ್ ಒಬ್ರು ಸಾಕಾಣಿಕೆ ಅಂತ ಕರ ಕೊಟ್ರು. ನಮ್ ಹುಡುಗರು ಚೆನ್ನಾಗ್ ಹೋಗುತ್ತೆ, ಒಂದ್ ಪಿಚ್ ಹಾಕ್ ನೋಡೋಣ ಅಂತವ್ರಿಗೆ ಫಸ್ಟ್ನೇ ಪಿಚ್ಚೆ 4ನೇ ಪ್ಲೇಸ್ ಹೊಡೆದು ಹಾಕಿದ್ ಫಸ್ಟ್ನೇ ಪಿಚ್ಚೆ. ಹಂಗಾಗಿ ಅವತ್ತಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಿಂತಿಲ್ಲ, ಹಾಕಿದೀವಿ. ಚೆನ್ನಾಗ್ ಹೋಗ್ತಾ ಇದೆ. ಇನ್ನು ಮುಂದೆ ಚೆನ್ನಾಗ್ ಹೋಗುತ್ತೆ ಅಂತ ಹಾಕಿದೀವಿ. ಇಷ್ಟು ಹೊಡೆದಿ ಬಹುಮಾನ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಪೃಥ್ವಿರಾಜ್ ಅಂತ. ಹೌದಾ ಸರ್, ನೀವೇನು ವರ್ಕ್ ಮಾಡ್ತಾ ಇರೋದು? ನಾವು ಕೃಷಿನೇ. ಓಕೆ, ನೋಡಿ ಮೂಲ ಕೃಷಿಕರ ಕೈಗೆ ಒಂದು ಮುದ್ದಾದ ಕರುಗಳು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂತೀರಲ್ವಾ? ಹೌದು ಸರ್. ಯಾಕಂದ್ರೆ ಈ ಒಂದು ಫೀಲ್ಡ್ ಹೊಸದಾಗಿದ್ದಾಗ ಅವರಿಗೆ ಸಾಕುವಾಗ ಯಾವ ಟೈಮಲ್ಲಿ ಏನ್ ತಿನ್ನಿಸ್ಬೇಕು, ಇದಕ್ಕೆ ಏನ್ ಪ್ರಾಬ್ಲಮ್ ಆದಾಗ ಯಾವ ತರ ನೋಡ್ಬೇಕು ಅನ್ನೋದು ಗೊತ್ತಿರಲ್ಲ. ನೀವು ಮೂಲ ಕೃಷಿಕರ ಆಗಿರೋದ್ರಿಂದ ಇದ್ರ ಪಾಲನೆ ಪೋಷಣೆ ಮಾಡಕ್ ತುಂಬಾ ಈಸಿ ಆಗುತ್ತೆ. ಹೌದು ಸರ್, ಹೌದು. ಖುಷಿ ಪಡೋದ್ ವಿಚಾರ ಅಂದ್ರೆ ಪ್ರೈಸ್ ಹೊಡೆದಿರೋದ್ ಖುಷಿ ಅಲ್ವಾ? ಅಂದ್ರೆ ನೀವು ಬೇರೆ ಕಡೆ ಎಷ್ಟೇ ಸಂಪಾದನೆ ಮಾಡ್ಬೋದು, ಆದ್ರೆ ಒಂದು ಗಾಡಿ ರೇಸ್ ಅಲ್ಲಿ ಒಂದ್ ಚಿಕ್ಕ ಟ್ರೋಫಿ ಗೆದ್ರುನು ಅದು 1 ಕೋಟಿ ಕೊಟ್ಟಷ್ಟು ಖುಷಿ ಸಿಗುತ್ತೆ. ಹೌದು ಸರ್, ಅದ್ ನಿಜ, ಖಂಡಿತ. ಅದು ನಮ್ಮೂರಾಗ ಆಗ್ತಾ ಇರೋದು ಇನ್ನೂ ಬಾರಿ ಖುಷಿ ಆಗ್ತಾ ಇದೆ. ಒಟ್ಟು ನಮ್ ಗ್ರಾಮಸ್ಥರು, ನಾಗೇನಹಳ್ಳಿ ಗ್ರಾಮಸ್ಥರೆಲ್ಲ ಚೆನ್ನಾಗಿ ಹೊಗಳ್ತಾ ಇದಾರೆ ನಮ್ಮನ್ನ. ಹಿಂಗೆ ಮುಂದುವರಿಲಿ ಅಂತ ಅವ್ರ ಆಶೀರ್ವಾದದಿಂದ ಹಿಂಗ ಮುಂದುವರಿಬಹುದು. ಸರ್ ಎಷ್ಟೆಲ್ಲ ಇದೆ ಈಗ ಸರ್ ಇನ್ನು ಅಲ್ಲಿ ಮಾಡಿಲ್ಲ, ಹಾಳಲ್ಲಾಗಿದೆ. ಇನ್ನು 2 ವರ್ಷನೂ ಆಗಿಲ್ಲ. ಹೌದಾ? 1.5 ವರ್ಷ ಇರ್ಬೋದು. ಈ ಕರುವಿಗೆ 1.5 ವರ್ಷ ಇರ್ಬೋದು. ಸರ್ ಎಲ್ಲಿಂದ ತಂದಿದ್ ನೀವು? ಇದು ತರೀಕೆರೆ ನಮ್ ಫ್ರೆಂಡ್ ಸಾಕಾಣಕ್ಕೆ ಕೊಟ್ಟಿದ್ರು, ರಮೇಶ್ ಅಣ್ಣ ಅಂತ. ಅವರು ನಮ್ಮ ಅಣ್ಣನ ಅಂದ್ಬಿಡ್ತೀನಿ ನಾನು, ದೇವ್ರ ಹಂಗ ಚೆನ್ನಾಗಿದೀವಿ. ಅವ್ರು ಕೊಟ್ಟಿದ್ರಿಂದ ಅವ್ರ ಕೈಯಿಂದ ನಾವು ಸಣ್ಣ ಕರು ಇದ್ದ ತಮ್ಮದಿದ್ದ ನಾವು ಒಂದೇ ಪಿಚ್ಚಿಗೆ ಫಸ್ಟ್ನೇ ಪಿಚ್ಚೆ ಟ್ರೋಫಿ ಹೊಡೆದು 4th ಪ್ಲೇಸ್. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು. ಸರ್ ನೀವಂದ್ರೆ ಹಾಲಲ್ಲಿ 2 ರೇಸ್ ಅಲ್ಲಿ ಜಾಸ್ತಿ ಭಾಗವಹಿಸಿದ್ರ? ಬರೀ ಹಾಲಲ್ಲಿಂದ? ಬರೀ ಹಾಲಲ್ಲ ಸರ್, ಬರೀ ಹಾಲು, ಬರೀ ಲೋಕಲ್ ರೈಸ್, ಬರೀ ಹಾಲಲ್ಲಿ. ಓಕೆ, ನೋಡಿ ಬರೀ ಹಾಲು ಅಲ್ಲಿನ ರೇಸ್ ಅಲ್ಲಿ ಈ ಒಂದು ಹೆಣ್ಣು ಕರು ಸ್ನೇಹಿತರೆ ನೋಡಿ 6 ಬಹುಮಾನ ಗೆದ್ದಿದೆ. ಸರ್ ಏನ್ ಅನ್ಸುತ್ತೆ ನಿಮಗೆ? ಎಲ್ಲೋದ್ರು ನೀವು ಸೋತೆ ಮನೆ ಬರ್ತಾ ಇಲ್ಲ, ಒಂದ್ ಟ್ರೋಫಿ ಕೈಯಲ್ಲಿ ಹಿಡ್ಕೊಂಡೇ ಬರ್ತಾ ಇದೀರಾ ಅಂದಾಗ ಎಷ್ಟು ಖುಷಿ ಆಗುತ್ತಲ್ವಾ? ಸರ್ ತುಂಬಾ ಖುಷಿ ಆಗುತ್ತೆ. ಅದ್ ಹೇಳ್ಕೊಳಕ್ ಆಗ್ಲೇ ಇಷ್ಟ ಆಗುತ್ತೆ. ಅಂದ್ರೆ ತುಂಬಾ ಜನ ನಾನು ನೋಡಿದೀನಿ, ಒಂದ್ 8 ಕಣ ಆಡಿ ಆಮೇಲೆ ಬಹುಮಾನ ಗೆದ್ದಿರೋದು ಉಂಟು. ತುಂಬಾ ಕಡೆ ಅಂದ್ರೆ ಸೋಲನ್ನು ಸ್ವೀಕರಿಸಿ ಆಮೇಲೆ ಗೆಲುವನ್ನ ಕಂಡಿದ್ದಾರೆ. ನೀವು ಬರೀ ಓದಲೆಲ್ಲ ಗೆಲ್ವೇ ಕಾಣ್ತಾ ಇದೀರಾ. ಹೌದು ಸರ್, ಗೆಲುವು ಅಂದ್ರೆ ನಮಗೆ ಏನೋ ಲಕ್ಕ ಅನ್ನಿಸ್ಬೋದು. ಏನೋ ಬಸವಣ್ಣ ದೇವ್ರನ್ನ ಸಾಕ್ತಾ ಇದೀವಿ. ದೇವರ ಆಶೀರ್ವಾದದಿಂದ ಹೆಂಗೋ ನಡೀತಾ ಇದೆ. ಮುಂದೆ ಹಿಂಗೆ ನಡ್ಕೊಂಡು ಹೋಗೋಣ. ನಮ್ಮಂಗೆ ಬೇರೆಯವ್ರು ಹೊಡಿಲಿ, ಹೆಚ್ಚಿನದಾಗಿ
ಹಳ್ಳಿಕಾರ್ ಸಾಕಕ್ಕೆ ಇದಾಗ್ಲಿ ಅಂತ ಪ್ರೋತ್ಸಾಹ ಕೊಡ್ತಾ ಇದೀವಿ. ಸರ್ ನಾವು ಪುಷ್ಟಿ ತಂದಾಗ ಇದ್ರಾಗೆಲ್ಲ ಹೊಡೆಯಕ್ಕಾಗುತ್ತೆ ಆಗಲ್ಲ ಅಂತೆಲ್ಲ ಬಹಳ ಜನ ಮಾತಾಡಿದ್ರು ಸರ್. ನಾವು ಅದಕ್ಕೆ ಅವ್ರಿಗೆಲ್ಲ ಹೊಡೆದು ತೋರಿಸಿದ್ವಿ ಸರ್ ಇವತ್ತು. ನೋಡಿ ಸ್ನೇಹಿತರು, ಆಡ್ಕೊಂಡವ್ರ ಮುಂದೆ ನಾವು ಹೆಸರು ಮಾಡ್ತಾ ಇದೀವಿ. ಪ್ರತಿಯೊಂದು ಕೆಲಸದ ಜೊತೆಲಿ ಇದು ಒಂದ್ ಕೆಲಸದ ತರ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಆದಿಕಿರಣ್, ನಂದು ಕಾರ್ತಿಕ್ ಅಂತ ಹೇಳಿ ನನ್ನ ಹೆಸರು. ನೀವು ಡ್ರೈವರ್? ಸರ್ ನಾವೇ ಡ್ರೈವರ್. ನೋಡಿ ಸ್ನೇಹಿತರೆ, ಈ ಹೈ ಸ್ಪೀಡ್ ಪಾರು ಇದನ್ನ ಓಡಿಸ್ತಾರ ಅಂತ ಡ್ರೈವರ್ ಇವರೇ, ಚಾಂಪಿಯನ್ ಡ್ರೈವರ್. ಸರ್ ನೀವು ಓಡಿಸುವಾಗ ಎಷ್ಟು ಬಹುಮಾನ ಗೆದ್ದಿದೆ? ಸರ್ ನಾವು ಓಡಿಸುವ 3 ಬಹುಮಾನ ಹೋಗಿದ್ವಿ. ಏನೇನ್ ಬಹುಮಾನ? ಸರ್ 2 ಸೆಕೆಂಡ್ 1 4th. ಹೌದಾ? ಹಾ. ಓಕೆ ಸರ್, ಇದು ಟೋಟಲಿ 6 ಬಹುಮಾನ ಗೆದ್ದಿದೆಯಲ್ಲ, 6 ಏನೇನ್ ಬಹುಮಾನ? 6 3 ಸೆಕೆಂಡ್ 3 4th. ಹೌದಾ? ಹ್ಮ್. ಓಕೆ ನೋಡಿ, 3 ಸೆಕೆಂಡ್ 3 4th. ನೋಡಿ ಸ್ನೇಹಿತರೆ, ಕಂಟಿನ್ಯೂಸ್ ಹ್ಯಾಟ್ರಿಕ್ ಸೆಕೆಂಡೇ ಹೊಡಿತು ಅಂತ ಹೇಳಿದ್ರು. ಮೊನ್ನೆ ಕಂಟಿನ್ಯೂಸ್ ಹ್ಯಾಟ್ರಿಕ್ ಸೆಕೆಂಡ್ ನಮ್ಮೂರು, ಆದಿಕೆರೆ ಮತ್ತೆ ಚಿಕ್ಕನಲ್ಲೂರು ಮತ್ತೆ ಮುದಿಗೆರೆ ಕಂಟಿನ್ಯೂಸ್ ಹ್ಯಾಟ್ರಿಕ್ 5 ದಿವಸ ಗ್ಯಾಪ್. ಇನ್ನೇನ್ ಪ್ರಥಮ ಬಹುಮಾನಕ್ಕೆ ಒಂಚೂರು ಪೈಪೋಟಿ ಆಗ್ತಾ ಇದೆ ಅಷ್ಟೇ. ಅಷ್ಟೇ ಸರ್, ಪ್ರಥಮ ಬಹುಮಾನ ಹೊಡೆದಿಲ್ಲ ಇನ್ನು ಅಷ್ಟೇ. ಓಕೆ ನೋಡಿ ಸ್ನೇಹಿತರ, ಪ್ರಥಮ ಬಹುಮಾನಕ್ಕೆ ಒಂದು ಕನಸನ್ನ ಕಟ್ಟಿದ್ದಾರೆ. ಆದಷ್ಟು ಬೇಗ ಅವರ ರಾಸು ಈ ಒಂದು ಹೆಣ್ಗರು ಪ್ರಥಮ ಬಹುಮಾನವನ್ನ ಗೆದ್ದು ಇವ್ರಿಗೊಂದು ಇನ್ನೂ ಹೆಚ್ಚಿನ ಖುಷಿ ಕೊಡ್ಲಿ ಅಂತ ನಾವು ದೇವರ ಹತ್ರ ಕೇಳ್ಕೊತೀವಿ. ಯಾಕಂದ್ರೆ ನೋಡಿ ಸ್ನೇಹಿತರೆ, ಒಂದು ಹೆಣ್ಗರು ನಾನಾ ಗಂಡುಗರುಗಳೊಳಗೆ ಓಡಿ ತೊಡ ತಟ್ಟಿ ಬಹುಮಾನ ಗೆಲ್ಲೋದಂದ್ರೆ ಸುಮ್ನೆ ಅಲ್ಲ ಅಲ್ವಾ ಸರ್? ಹೌದು ಸರ್. ಈಗ ಸರ್ ಇನ್ನು 2 ತಿಂಗಳು ಬಿಟ್ಮೇಲೆ ರಾಜ್ಯ ಮಟ್ಟಕ್ಕೆ ಹಾಕ್ಬೇಕು ಅಂತ ಇದೀವಿ. ರಾಜ್ಯ ಮಟ್ಟದಲ್ಲಿ ಹೊಡಿಬೇಕು ಅಂತ ರಾಜ್ಯ ಮಟ್ಟನ ಆಡ್ತೀವಿ ಸರ್. ಎಲ್ಲ ನಾವೇ ನೋಡ್ಕೊಳ್ಳೋದು, ನಿಗಾ ಎಲ್ಲ ನೋಡ್ಕೊಂತೀವಿ ಸರ್. ಎಲ್ಲ ಪಿಚ್ ಇದ್ರು ದನ ಮಾಡೋರು ನಾವೇ, ನಾನು ಇವನು ನಮ್ಮ ಅಣ್ಣ ಸಾಕ್ತಿದ್ವಿ ಸರ್. 7 ಪಿಚ್ಚಿಗೆ 10 ಪ್ರೈಸ್ ಮಾಡಿದೀವಿ ಸರ್. ಎಲ್ಲ ಚಾಂಪಿಯನ್ ಕರುಗಳು ಅಂದೋಕೆ ಯಾವಕ್ಕೂ ಏನ್ ಬಿಟ್ಟಿಲ್ಲ ಸರ್. ಚಾಂಪಿಯನ್ ಕರನೇ ಕೊಟ್ಟಿರೋದು ಎಲ್ಲದಕ್ಕೂ. ಆ ಕರಿಗಿಂತ ಒಂದ್ ಹೆಜ್ಜೆ ಮುಂದೆನೆ ಹೋಗುತ್ತೋ ಹೊರತು ಹಿಂದೆ ಯಾವತ್ತೂ ಇಲ್ಲ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಒಂದು ಉಪಯುಕ್ತವಾದ ಮಾಹಿತಿ ಇಲ್ಲಿದೆ. ನೀವೆಲ್ಲ ಒಂದಲ್ಲ ಒಂದು ರೀತಿಯಾಗಿ ರೈತರೇ ಆಗಿರ್ತೀರಾ. ನಿಮ್ಮ ಹೊಲದಲ್ಲಿ ರಾಗಿ, ಜೋಳ, ಭತ್ತ, ಗೋಧಿ ಹೀಗೆ ಅನೇಕ ರೀತಿಯ ಬೆಳೆಗಳನ್ನ ಬೆಳೆದಿರ್ತೀರಾ. ಈ ಬೆಳೆಗಳು ಕಟಾವು ಮಾಡುವಂತಹ ಸಮಯ ಬಂದಾಗ ಕೂಲಿಯವರು ಸರಿಯಾದ ಸಮಯಕ್ಕೆ ಸಿಗದೆ ತುಂಬಾ ತೊಂದರೆಗಳನ್ನ ಅನುಭವಿಸಿರ್ತೀರಾ. ಆದರೆ ನಿಮ್ಮೆಲ್ಲರಿಗೂ ಕೂಡ ಯಾವುದೇ ತೊಂದರೆ ಆಗದಂತೆ ಸುಲಭವಾಗಿ ನಿಮ್ಮ ಬೆಳೆಗಳನ್ನ ಕಟಾವು ಮಾಡುವಂತಹ ಒಂದು ಒಳ್ಳೆಯ ವಿಧಾನ ಇಲ್ಲಿದೆ. AK ಆಗ್ರೋ ಏಜೆನ್ಸಿ ಬೀರೂರು ಇವರಿಂದ ಬೆಳೆಗಳನ್ನ ಕಟಾವು ಮಾಡುವಂತಹ ಟ್ರ್ಯಾಕ್ಟರ್ ಮೌಂಟೆಡ್ ಫ್ರಂಟ್ ರೀಪರ್ ಸಿಗುತ್ತದೆ. ಸ್ನೇಹಿತರೆ, ಈ ರೀಫರ್ ಎಲ್ಲಾ ಬೆಳೆಗಳನ್ನ ಕಟಾವು ಮಾಡುವಂತಹ ಎಲ್ಲಾ ಸಾಮರ್ಥ್ಯವನ್ನು ಹೊಂದಿದ್ದು ಕಟಾವು ಮಾಡಿದ ಬೆಳೆಯನ್ನು ಸರಳ ರೇಖಾಗತವಾಗಿ ಜೋಡಿಸುತ್ತದೆ. ಈ ರೀಫರ್ ಅನ್ನು ನಿಮ್ಮ ಮನೆಯಲ್ಲಿರುವ ಟ್ರ್ಯಾಕ್ಟರ್ಗಳಿಗೆ ಅಳವಡಿಸಿಕೊಳ್ಳಬಹುದು. ಸ್ನೇಹಿತರೆ, ಈ ರೀಫರ್ ಅನ್ನು ಪಡೆಯುವ ಒಂದು ಇಚ್ಛೆ ಇದ್ದರೆ ಈ ನಂಬರ್ಗಳಿಗೆ ಕರೆ ಮಾಡಿ. ಇವರು ತಮ್ಮ ಟ್ರ್ಯಾಕ್ಟರ್ಗೆ ಈ ಮೌಂಟೆಡ್ ಅನ್ನ ಜೋಡಿಸಿಕೊಡುವ ಮುಖಾಂತರ ಆ ಒಂದು ಯಂತ್ರಕ್ಕೆ ಲೈಫ್ ಲಾಂಗ್ ಸರ್ವಿಸ್ ಅನ್ನ ನೀಡುತ್ತಾರೆ. ರೈತರಿಗೆ ಸಹಾಯವಾಗುವಂತಹ ನಿಗದಿತ ಬೆಳೆಗೆ ಈ ವಸ್ತು ಮಾರಾಟವಾಗುತ್ತಿದೆ. ಸ್ಟೀಜೆ ಸೋತ್ ಬಂದಿಲ್ಲ ಸರ್, ಸೋಲೋದು ಇಲ್ಲ, ಮುಂದೆ ಹೊಡಿತೀವಿ ಸರ್. ಎಲ್ಲ ಸೋತಿರೋದೇ ಒಂದೇ ಆ ಕಡೆ ಅಲ್ವಾ ನೀವು? ಸರ್ ಒಂದೇ ಆ ಕಡೆ ಸೋತಿರೋದು. 6 ಹೊಡೆದಿದೀವಿ ಸರ್. 3 ಹ್ಯಾಟ್ರಿಕ್ ಸೆಕೆಂಡ್ ಹೊಡೆದಿದೀವಿ. ಇನ್ 3 ಹ್ಯಾಟ್ರಿಕಲ್ 4th ಹೊಡೆದಿದೀವಿ ಸರ್. ಎಲ್ಲಾ ಡ್ರೈವರ್ಗಳು ಹೊಡೆದಾರೆ. ಇಂಥ ಡ್ರೈವರ್ ಹೊಡೆದಿಲ್ಲ ಅನ್ನಂಗಿಲ್ಲ. ಚಾಂಪಿಯನ್ ಡ್ರೈವರ್ ಪುನಿಯಣ್ಣ ಕಾಡು ರಾವಣನು ಹೊಡೆದೈತೆ, ಅದಕ್ಕೆ ಜೋಟ ದರ್ಶನ ಹೊಡೆದೈತೆ. ಎಲ್ಲರೂ ಹೊಡೆದಿದ್ದಾರೆ ಸರ್. ಎಲ್ಲ ಒಳ್ಳೊಳ್ಳೆ ಡ್ರೈವರ್ ಕೂಡ ಹೊಡೆದಿದ್ದಾರೆ ಸರ್. ಇದಕ್ಕೆ ಹೈ ಸ್ಪೀಡ್ ಪಾರು ಅಂತ ಹೆಸರು ಇಟ್ಟಿದ್ದೇನಕ್ಕೆ ಸರ್? ಈ ಕರ ಸರ್ ಬಿಟ್ಟಾಗ ಗಾಡಿ ಎತ್ತ ಸ್ಪೀಡ್ಗೆ ಸರ್ ಹೈ ಸ್ಪೀಡ್ ಪಾರು ಅಂತ ಇಟ್ಟಿದ್ದು ಸರ್. ಅದು ಎತ್ತ ಸ್ಪೀಡೇ ಒಂಥರ ರೋಮಾಂಚನವಾಗಿ ಎತ್ತದ ಗಾಡಿನ. ಹಿಂಗ್ ಕೂತು ಸರ್, ದೊಡ್ಡಮ್ಮ ಎತ್ತೆತ್ತಲ್ಲ ಗಾಡಿಯ, ಆ ಟೈಪ್ ಗಾಡಿ ಎತ್ಕೊಂಡು ಹೋಗುತ್ತೆ ಸರ್. ಅದೊಂದೇ ಒಂದು ವಿಚಾರಕ್ಕೋಸ್ಕರ ಹೈ ಸ್ಪೀಡ್ ಪಾರು ಅಂತ ಇಟ್ಟಿದ್ದು ಸರ್. ಹಂಗೆ ಹೋಗುತ್ತೆ. ಗಾಡಿ ಮಗ್ಲಿಗೆ ಕರ ಬಿತ್ತು ಅಂದ್ರೆ ಜೀವನ ಬಿಟ್ಟು ಹೋಗುತ್ತೆ ಸರ್. ಇದು ಜೀವನೇ ಬಿಟ್ಟು ಹೋಗುತ್ತೆ. ಗಾಡಿ ಮಗ್ಲಿಗೆ ಕರ ಬಿದ್ದರೆ ಜೀವ ಬಿಟ್ಟು ಹೋಗುತ್ತೆ. ಚಿಕ್ಕ ವಯಸ್ಸಲ್ಲೇ ಇದ್ರದ್ದು ಒಂದು ಅದೇನೋ ಬೆಳೆಯವ ಸಿರಿ ಮೊಳಕೆಯಲ್ಲಿ ಏನೋ ತರ ಇದ್ರದ್ದು ಒಂದು ಕಾಣ್ತಿದೆ ಅಲ್ವಾ? ಹಾ ಸರ್. ಸರ್, ಈ ಮುಂದಿನ ದಿನಗಳಲ್ಲಿ ಇದು ನಿಮ್ಮನೆಯಲ್ಲೇ ಇರುತ್ತಾ? ಅದು ಪ್ರೀತಿ ವಿಶ್ವಾಸಕ್ಕೆ ದನ ಕೊಟ್ಟಿರೋದು. ಹಂಗಾಗಿ ಅದು ಮನೆಯಲ್ಲೇ ಇರುತ್ತೆ, ಮನೆಗೆ ಸಾಯೋದು. ಅದು ಇನ್ನು ಭಾರಿ ಪ್ರೈಸ್ ಮಾಡಿ ಇನ್ನು ಹೆಸರು ಮಾಡ್ಬೇಕು ಅಂತ ಭಾರಿ ಆಸೆ ಇದೆ. ಅದರಿಂದ ನೋಡೋಣ, ದೇವರ ಆಶೀರ್ವಾದ, ನಾಗನಹಳ್ಳಿ ಗ್ರಾಮಸ್ಥರ ಆಶೀರ್ವಾದದಿಂದ ಬೆಳೆಯೋಣ ಅಂತ. ಸರ್, ಇದಕ್ಕೇನ್ ಸರ್, ಇನ್ನು ತುಂಬಾ ಆಪರ್ಚುನಿಟಿಗಳಿದಾವೆ. ಈಗ ನೋಡಿ, ಈಗ ಹಾಲು ಅಲ್ಲಿನ ರಾಸುಗಳ ಓಟದಲ್ಲಿ ಓಡ್ತಾ ಇದೆ. ಇನ್ನೊಂದ್ ಸ್ವಲ್ಪ ದಿನ 2-4 ಅಲ್ಲಿನ ಇದ್ರಲ್ಲಿ ಓಡುತ್ತೆ. ಆಮೇಲೆ ಬೇಸಾಯದ ರಾಸುಗಳ ಕಡದಲ್ಲಿ ಓಡಿಸ್ಬೋದು. ಅದಾದ್ಮೇಲೆ ರಾಜ್ಯ ಮಟ್ಟ, ಅಂತಾರಾಜ್ಯ ಮಟ್ಟದ ಎತ್ತುಗಳ ಜೊತೆಗೂ ಓಡಿಸ್ಬೋದು, ಹಸುಗಳ ಒಂದು ಅಖಾಡದಲ್ಲೂ ಓಡಿಸ್ಬೋದು ಇದನ್ನಲ್ವಾ? ಹೌದು ಸರ್, ಹೌದು. ತುಂಬಾ ಆಪ್ಷನ್ ಇದಾವೆ. ಹೌದು ಸರ್. ಇನ್ನು ಸಣ್ಣ ಕರು ಇನ್ನು 1.5 ವರ್ಷದ ರಾಸು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂದ್ರೆ ನೋಡಿ, ಇವ್ರ ಮನೆಯಲ್ಲಿ ಯಾವುದೇ ಎಲ್ಲ ತುಂಬಾ ಹಸುಗಳಿದಾವಂತೆ. ಯಾವುದು ನಮಗೆ ಅವ್ರು ಹೇಳ್ತಿದ್ರೆ ಸಿಂಧಿ ತರ ಯಾವ್ದು ಇಲ್ಲ, ಎಲ್ಲ ನಾಟಿ ಹಸುಗಳನ್ನೇ ನಮ್ಮ ಮನೆಯಲ್ಲಿ ಕಟ್ತಾ ಇರೋದು ಅಂತ ಹೇಳ್ತಾರೆ. ನೋಡಿ, ಹಳ್ಳಿಲಿ ಇವತ್ತು ಕೂಡ ಒಂದು ಹಳೆಯ ಸಂಸ್ಕೃತಿ ಉಳ್ಕೊಂಡಿದೆ ಅಂದ್ರೆ ಇವ್ರ ಮನೇಲಿ ನಾವು ಕಾಣ್ಬೋದಾಗಿದೆ. ಅನೇಕ ನಾಟಿ ಹಸುಗಳನ್ನ ಕಟ್ಟಿದ್ದಾರೆ. ಅದು ನೋಡಿ, ಇವ್ರ ಉದ್ದೇಶ ಹಳ್ಳಿಕರ ಸಂರಕ್ಷಣೆ. ಅದು ಆ ಒಂದು ಅದ್ರಲ್ಲೂ ಖುಷಿ ಕೊಡ್ಬೇಕಲ್ವಾ? ಹಾಗಾಗಿ ಗಾಡಿ ರೇಸ್ ಅಲ್ಲಿ ಭಾಗವಹಿಸ್ತಾರೆ, ಈ ತರ ಟ್ರೋಫಿಗಳನ್ನ ಗೆಲ್ತಾರೆ. ಇವರನ್ನ ನೋಡ್ತಾ ಇರೋಂತ ಈ ಒಂದು ಹಸುವಿನ ಅಭಿಮಾನಿಗಳಿಗೆ ಖುಷಿ ಪಡಿಸ್ತಾರೆ. ಅದೇ ರೀತಿಯಾಗಿ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಈ ತರ ಎತ್ ಕಟ್ಟಿ ಈ ತರ ಖುಷಿ ಪಡಬಹುದು ಅಂತೇಳಿ ಒಂದು ಸ್ಫೂರ್ತಿಯಾಗಿ ಜನ ಇವ್ರನ್ನ ನೋಡ್ಲಿ ಅನ್ನೋ ಒಂದು ರೀತಿಯಲ್ಲಿ ಮೆರಿತಾ ಇದ್ರಲ್ವಾ? ನಿಮ್ಮ ಊರಿನ
ಚಿಕ್ಕ ಪುಟ್ಟ ಮಕ್ಕಳು ಕೂಡ ಕೆಲವೊಂದ್ಸಲ ನನಗೆ ಕಮೆಂಟ್ ಮಾಡ್ತಾರೆ, ಸರ್ ಈ ತರ ನಾಗೇನಹಳ್ಳಿ ಪಾರು ಹಸುವಿನ ವಿಡಿಯೋ ಮಾಡಿ ಅಂತ. ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಅವ್ರಿಗೆ ಏನು ಮಾತೇ ಇಲ್ಲ ಬಿಡಿ ಸರ್. ಅವ್ರು ಇವತ್ತೇ ಕಮ್ಮಿ ಆಗಿದ್ದಾರೆ, ಎಲ್ಲ ಊರಿಗೆ ಹೋಗಿದ್ದಾರೆ. ಇಲ್ಲಾಂದ್ರೆ ಇದೆಲ್ಲ ತುಂಬ್ಕೊಳೋರು ಸಣ್ಣ ಮಕ್ಳುಗಳು. ದಿನ ಒಬ್ಬೊಬ್ರು ಬರ್ತಾರೆ, ದಿನ ಮೇವ್ ಹಾಕೋದು, ಮೈ ತೊಳೆಯೋದು ಎಲ್ಲ ಅವ್ರೆ. ಒಂದ್ಸವ್ರ ಆಯೆಲ್ಲ ಒದೆಯಲ್ಲ, ಎಲ್ಲ ಅವ್ರೆ ಸರ್. ನಮ್ದೇನಿಲ್ಲ, ನಾವೇನು ಮನೆಗೆ ಇಲ್ದಾಗ ಎಲ್ಲ ನಮ್ ಹುಡುಗ್ರೆ ಮಾಡ್ತಾರೆ. ಈಗ ಬೇಸಿಗೆ ರಜಾ ಆಗಿರೋದ್ರಿಂದ ಎಲ್ಲಾ ಅಜ್ಜ ಅಜ್ಜಿ ಮನೆಗೆ ಹೋಗಿರ್ತಾರೆ. ನೋಡಿ ಸ್ನೇಹಿತರೆ, ಮಕ್ಕಳು ಎಷ್ಟೋ ಜನ ಮೊಬೈಲ್ ಹಿಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಜೀವನ ಕಳೀತಾ ಇರ್ತಾರೆ. ಅವ್ರಿಗೆ ಈಗಿನ ಪೀಳಿಗೆ ಎಷ್ಟೋ ಆಟಗಳು ಗೊತ್ತೇ ಇರಲ್ಲ. ನೋಡಿ ಈ ಒಂದು ಹಳ್ಳಿ ಸೊಗಡಲ್ಲಿ ಈ ಒಂದು ಎತ್ತಿನಿಂದ ಓಡಾಡ್ತಾರಂತೆ. ಒಂದು ಪ್ರಾಣಿಯ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮಕ್ಕಳಿಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಹೌದು, ನಾವಿದನ್ನ ರಕ್ಷಿಸ್ಬೇಕು, ಹಳ್ಳಿಕಾರ ನಶಿಸಿ ಹೋಗ್ತಾ ಇದೆ ಅಂತ ಹೇಳಿ ಚಿಕ್ಕ ವಯಸ್ಸಿಂದಾನೇ ಅವರಿಗೂ ಒಂದು ಅವೇರ್ನೆಸ್ ಮೂಡಿಸ್ದಂಗ ಆಗುತ್ತಲ್ವಾ? ಹೌದು ಸರ್, ಅದ್ ನಿಜ. ಹಳ್ಳಿಕಾರ್ ಬೆಳೆಸ್ಲಿ. ನಾವೇನು ಟ್ರೋಫಿಗೋಸ್ಕರ ಏನು ರೇಸ್ ಆಡತ್ತಲ್ಲ, ದನ ಹಳ್ಳಿಕಾರ್ ಬೆಳಿಲಿ ಅಂತ, ನಮ್ಮಂಗೆ 4 ಜನ ಕಟ್ಲಿ ಅಂತ ಅದಕ್ಕೋಸ್ಕರ ಕರ್ಸಿರೋ ಸರ್. ಅದ್ರಾಗೇನಿಲ್ಲ. ನಮ್ಮಂಗೆ ಬೇರೆಯವರೆಲ್ಲ ಹೊಡಿಲಿ, ನಾವೇ ಹೊಡ್ಯಕ್ಕಾಗಲ್ಲ, ನಮ್ಮಂಗು ಬೇರೆಯವ್ರು ಹೊಡಿಲಿ. ಯಾರು ದನ ಕಳಿಬೇಡ್ರಿ, ಹಳ್ಳಿಕಾರ್ ಬೆಳ್ಸೋಣ. ಮುಂದಿನ ಪೀಳಿಗೆ ಅವರಿಗೆ ಬಿಟ್ಟು ಹೋಗೋಣ ಈ ತಳಿಯ. ಹೌದು ಸರ್, ಮುಂದಿನ ಪೀಳಿಗೆಗೆ ದನ ಬಿಟ್ಟು ಹಳ್ಳಿಕಾರ್ ತಳಿಯ ಬಿಟ್ಟು ಹೋಗೋಣ. ಸರಿ, ಹೋಗಿದ್ ಲೋಕಲ್ ರೇಸ್ ಅಂತ ಇನ್ನೊಂದು ರೇಸ್ ಈಗ ಉಟ್ಕೊಂಡಿರೋದ್ರಿಂದ ಎಷ್ಟೋ ಇಂತ ಸಣ್ಣ ಸಣ್ಣ ಕರುಗಳಿಗೆಲ್ಲ ಇವಾಗ ಮರು ಜೀವ ಕೊಟ್ಟಂಗೆ ಸರ್. ಎಷ್ಟೋ ದನಗಳಿಗೆ ಕಸಾಯಿಖಾನಿಗೆ ಹೋಗ್ತಿರೋವು. ಇಂಥ ಕರುಗಳೆಲ್ಲ ಸ್ವಲ್ಪ ಬಡವಾದ್ವು, ಸ್ವಲ್ಪ ಬಣ್ಣ ಕಳ್ಕೊಂಡ್ವು ಅಂದ ತಕ್ಷಣ ಸುಮ್ನೆ ಕಸಾಯಿಖಾನಿಗೆ ಕೊಟ್ಟು ಸುಮ್ನೆ ಹಾಳಾಗೋದನ. ಅಂತ ದನಗಳಿಗೆಲ್ಲ ನಾವೀಗ ಲೋಕಲ್ ರೇಸ್ ಅಂತ ಸೃಷ್ಟಿ ಮಾಡಿದ್ಮೇಲೆ ಇಂಥ ದನಗಳಿಗೆಲ್ಲ ಒಂದ್ಸಲ ಮರು ಜೀವ ತುಂಬ್ದಂಗ ಆಗಿದೆ ಅಂತ ಹೇಳಕ್ ಒಂದ್ ಇಷ್ಟಪಡ್ತೀವಿ ಸರ್. ಖಂಡಿತ ಸರ್, ಅದೆಲ್ಲ ಇದ್ದೇ ಇರುತ್ತೆ. ನಾವ್ ಯಾವತ್ತು ಇವತ್ತಿನ ಒಂದು ಪೀಳಿಗೆಯ ಮನುಷ್ಯ ಯೋಚನೆ ಮಾಡೋದ್ ಹೆಂಗೆ ಅಂದ್ರೆ, ಅವನಿಗೆ ಉಪಯೋಗ ಇರೋಂತ ವಸ್ತುಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು ಮಾತ್ರ ಹಿಡ್ಕಂತಾನೆ. ಉಪಯೋಗ ಇಲ್ಲ ಅಂದ್ರೆ ಅವುಗಳಿಗೆ ಒಂದು ಬೆಲೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಜೀವನ ಮಾಡ್ತಾ ಇದ್ದಾನೆ ಮನುಷ್ಯ, ಇನ್ಕ್ಲೂಡ್ ಎಲ್ಲ ನಾವು ಕೂಡ ಸೇರ್ಕೊಂಡು. ಸ್ನೇಹಿತರೆ ನೋಡಿ, ಆ ಒಂದು ಜೀವನ ಮಾಡೋದಕ್ಕಿಂತ ನಮಗಲ್ಲದೆ ಇನ್ನೊಬ್ಬರಿಗೆ ನೆರವಾಗುವ ರೀತಿಯಲ್ಲಿ ಕೆಲವೊಂದ್ ಬಾರಿ ಜೀವನ ಮಾಡ್ಬೇಕಾಗತ್ತೆ. ನಾವು ಮನುಷ್ಯ ಸಂಘಜೀವಿ, ಎಲ್ಲಾ ಪ್ರಾಣಿಗಳ ನಡುವೆ ಜೀವನ ಮಾಡ್ಬೇಕು. ಈ ದನ ಕರುಗಳು, ನಾಯಿ, ಬೆಕ್ಕು ಇವೆಲ್ಲ ಯಾವತ್ತು ಕಾಡಲ್ಲಿ ಜೀವನ ಮಾಡಲ್ಲ. ಇವುಗಳು ಮನುಷ್ಯನ ಸುತ್ತಮುತ್ತನೇ ಜೀವನ ಮಾಡ್ಬೇಕು. ಹಾಗಾಗಿ ನೋಡಿ, ನಮಗೆ ಒಂದು ಅವಲಂಬಿತವಾಗಿರುವ ರಾಸುಗಳನ್ನ ನಾವು ಅವಕ್ ಸಂರಕ್ಷಣೆ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ನೋಡಿ, ಅವುಗಳಿಂದ ಕೆಲಸ ಮಾಡಿಸ್ಕೊಳ್ಳೋದು ಕಮ್ಮಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಆದ್ರೆ ಒಂದು ರೇಸಿನ ಹೆಸರು ಹೇಳಿ ನಾವು ಕಟ್ಬೇಕು, ಅವಕ್ಕೆ ಒಂದ್ ಇಡೀ ಹುಲ್ಲು ಹಾಕ್ಬೇಕು. ಇಷ್ಟೇ, ಇದನ್ನ ಮಾಡಿದ್ರೇನೆ ಒಂದು ಹಳ್ಳಿಕಾರ್ ಅಮೃತ್ ಮಾಲ್, ಪ್ರತಿಯೊಂದು ನಮ್ಮ ದೇಶೀಯ ತಳಿಗಳು ರಕ್ಷಣೆ ಆಗೇ ಆಗ್ತವೆ. ಓಕೆ, ನೋಡಿದ್ರಲ್ಲ ಈ ಹೈ ಸ್ಪೀಡ್ ಪಾರು ರಾಸುವಿನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ಈ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ